ಮಕ್ಕಳ ಜೀವದ ಜೊತೆ ಚೆಲ್ಲಾಟ ವರದಿ ಪ್ರಸಾರವಾದರೂ ನಿದ್ರಿಸ್ತಾ ಇರುವ ಅಧಿಕಾರಿಗಳು ವಿದ್ಯಾರ್ಥಿಗಳ ಸುರಕ್ಷಿತ ಪ್ರಯಾಣದ ಬಗ್ಗೆ ಇಲಾಖೆಯ ನಿರ್ಲಕ್ಷ್ಯ ಪ್ರಸಾರವಾಗಿ 96 ಗಂಟೆ ಕಳೆದರೂ ಇಲಾಖೆಯಿಂದ ಕೇವಲ ನೋಟಿಸ್ ಜಾರಿ ಸರಕು ಸಾಗಣೆ ವಾಹನದಲ್ಲಿ ವಿದ್ಯಾರ್ಥಿಗಳನ್ನ ಕರೆದೊಯ್ಯುವುದು ಕಾನೂನು ಬಾಹಿರ ಆದರೂ ಕ್ರಮ ಶೂನ್ಯ ಮಕ್ಕಳ ಸುರಕ್ಷತೆ ಎನ್ನುವುದು ಇವತ್ತು ಕೇವಲ ಭಾಷಣಕ್ಕೆ ಸೀಮಿತವಾಗಿದ್ಯಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಕೇವಲ ನೋಟಿಸ್ ಜಾರಿ ಮಾಡುವುದಲ್ಲ ಮುಖ್ಯ ಗುರುಗಳ ವಿರುದ್ಧ ಕ್ರಮ ಯಾವಾಗ ಹಿಂದುಳಿದ ವರ್ಗ ಕಲ್ಯಾಣಾಧಿಕಾರಿಗಳೇ ನೋಟಿಸ್ ಜಾರಿ ಮಾಡಿ ಕೈ ತೊಳೆದುಕೊಳ್ಳುವುದಲ್ಲ ವಾರ್ಡನ್ ವಿರುದ್ಧ ಕ್ರಮ ಯಾವಾಗ ಹಚ್ಚೊಳ್ಳಿಯ ಪ್ರೌಢಶಾಲಾ ವಿದ್ಯಾರ್ಥಿಗಳನ್ನ ಸರಕು ಸಾಗಣೆ ಮಾಡುವ ಆಟೋದಲ್ಲಿ ಕುರಿ ತುಂಬಿದಂತೆ ಕರೆದೊಯ್ತಾ ಇರುವ ದೃಶ್ಯಗಳನ್ನ ನಾವು ಕಳೆದ 4 ದಿನಗಳ ಹಿಂದೆ ವಿಸ್ತೃತವಾಗಿ ಬಿತ್ತರಿಸಿದ್ವು ಆದರೆ ಈ ವರದಿ ಪ್ರಸಾರವಾಗಿ 4 ದಿನ ಕಳೆದರೂ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾತ್ರ ಕುಂಭಕರ್ಣ ನಿದ್ರೆಗೆ ಜಾರಿದ್ದಾರೆ ಇವರ ಮೌನದ ಹಿಂದಿನ ಮರ್ಮವೇನು ಅಸುರಕ್ಷಿತ ಪ್ರಯಾಣ ಪ್ರಾಣವನ್ನೇ ಪಣಕ್ಕಿಟ್ಟು ಶಾಲೆಗೆ ಹೊರಟಿರೋ ವಿದ್ಯಾರ್ಥಿಗಳು ಇದು ಹಚ್ಚೊಳ್ಳಿ ಪ್ರೌಢಶಾಲಾ ವಿದ್ಯಾರ್ಥಿಗಳ ದಯನೀಯ ಸ್ಥಿತಿ ಅಶೋಕ್ ಲೇಲ್ಯಾಂಡ್ನಂತಹ ಸರಕು ಸಾಗಣೆ ಮಾಡುವ ಆಟೋಗಳಲ್ಲಿ ವಿದ್ಯಾರ್ಥಿಗಳನ್ನ ಅಪಾಯಕಾರಿಯಾಗಿ ಕರೆದೊಯ್ಯಲಾಗ್ತಾ ಇದೆ ಈ ದೃಶ್ಯಗಳನ್ನ ಕಂಡ ಯಾರಿಗಾದ್ರೂ ಮೈ ಜುಮ್ ಅನ್ನತ್ತೆ ಆದ್ರೆ ಇದನ್ನ ಸರಿಪಡಿಸಬೇಕಾದ ಅಧಿಕಾರಿಗಳಿಗೆ ಮಾತ್ರ ಯಾವುದೂ ಕಂಡು ಕಾಣದಂತಾಗಿದೆ ಟೈಮ್ 9 ಕನ್ನಡ ಈ ಬಗ್ಗೆ ಜವಾಬ್ದಾರಿಯುತವಾಗಿ ವರದಿ ಮಾಡಿ ಈಗಾಗಲೇ 4 ದಿನಗಳಾಗಿವೆ ಸಾಮಾಜಿಕ ಜಾಲತಾಣ ಮತ್ತು ಮಾಧ್ಯಮಗಳಲ್ಲಿ ಈ ವಿಡಿಯೋ ಸದ್ದು ಮಾಡ್ತಾ ಇದ್ರು ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಯಾವುದಾದ್ರೂ ದೊಡ್ಡ ಅನಾಹುತ ಸಂಭವಿಸುವವರೆಗೂ ಇವರು ಕಾಯ್ತಾ ಇದ್ದಾರೆಯೇ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಪೋಷಕರು ತಮ್ಮ ಮಕ್ಕಳ ಜೀವಕ್ಕೆ ಕುತ್ತು ಬಂದ್ರೆ ಹೊಣೆ ಯಾರು ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ಕೇಳಲು ದೂರವಾಣಿ ಕರೆ ಮಾಡಿದ್ರೆ ಅಧಿಕಾರಿಗಳು ಕೇವಲ ನೋಟಿಸ್ ಜಾರಿ ಮಾಡಿದ್ದೇವೆ ಅಂತ ನುಣುಚಿಕೊಳ್ತಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಿದೆ ವಾರ್ಡನ್ ಹನುಮೇಶ್ ಅವರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಟೈಮ್ 9 ಕನ್ನಡ ಒತ್ತಾಯವಾಗಿದೆ ಇಲ್ಲದೇ ಇದ್ರೆ ಟೈಮ್ 9 ಕನ್ನಡ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳ ವಿರುದ್ಧ ಇನ್ನಷ್ಟು ತೀವ್ರವಾದ ಹೋರಾಟದ ವರದಿಗಳನ್ನ ಬಿತ್ತರಿಸಲಿದೆ ಪವನ್ ಕುಮಾರ್ ಟೈಮ್ 9 ಕನ್ನಡ ಸಿರಗುಪ್ಪ